ನಾಟಕ ವೀಕ್ಷಿಸುತ್ತಿದ್ದ ವೇಳೆ ಕಾಮನು ಕುಸಿದು ಬಿದ್ದ ಪರಿಣಾಮ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದು 5 ಗಾಯಗೊಂಡ ದುರ್ಘಟನೆ ಬೈಲ್ ಮರ್ಚಡ್ ಗ್ರಾಮದಲ್ಲಿ ಸಂಭವಿಸಿದೆ. ಈ ದುರಂತದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಗ್ರಾಮದ ಶಾಸಕ ದದ್ದಲ್ ಬಸನಗೌಡ ಅವರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು. ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಅವರು ಈ ನೋವು ಭರಿಸುವ ಶಕ್ತಿ ನೀಡಲಿ ಎಂದು ಅಲ್ಲದೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ನಂತರ ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕರು ಗಾಯಾಳುಗಳ ಆರೋಗ್ಯ ವಿಚಾರಿಸಿ ವೈದ್ಯರಿಂದ ಮಾಹಿತಿ ಪಡೆದು ಯಾವುದೇ ನಿರ್ಲಕ್ಷ್ಯವಿಲ್ಲದೆ ಅತ್ಯುತ್ತಮ ಚಿಕಿತ್ಸೆ ನೀಡುವಂತೆ ಸೂಚಿಸಿದರು. ಗಾಯಾಳುಗಳಿಗೆ ಅಗತ್ಯವಿರುವ ಎಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವುದಾಗಿ ಹೇಳಿದರು. ಜಿಲ್ಲೆಯ ನಮ್ಮ ಮಾನ್ವಿ ತಾಲೂಕು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈಲ್ಮರ್ಚಡ್ ಗ್ರಾಮದಲ್ಲಿ ಏನು ನಿನ್ನೆ ನಡೀಲಾರದಂಥ ಘಟನೆಯನ್ನು ಏನು ಜಾತ್ರೆಯ ಸಂಬಂಧ ಬಯಲಾಟ ಅಂತೇಳಿ ಊರಲ್ಲಿ ಪ್ರತಿ ಸಂಪ್ರದಾಯದ ರೀತಿಯಲ್ಲಿ ಆಡ್ತಾ ಇರ್ತಾರೆ. ಆ ನಾಟಕ ನೋಡುವಂಥ ಸಂದರ್ಭದಲ್ಲಿ ಒಟ್ಟಾಗಿ ಸೇರಿ ಕೆಳಗಡೆ ಗುಡಿ ಮುಂಭಾಗದಲ್ಲಿರುವಂಥ ಮಂಟಪದ ಮುಂಭಾಗದಲ್ಲಿ ಎಲ್ಲ ಕಟ್ಟೆ ಮೇಲೆ ಕುಂತ್ಕೊಂಡಿದ್ದಾರೆ. ಆಕಸ್ಮಿಕವಾಗಿ ಮೇಲೆ ಇರುವಂಥ ಕೊಂಬೆ ಏನಿರ್ತದೆ, ಕೊಂಬೆ ಇದ್ದಕ್ಕಿದ್ದಾಗೆ ಅದು ಮೇಲೆ ಕಟ್ಟಿರುವಂಥದ್ದು ಮೇಲೆ ಬಿದ್ದ ನಂತರ ಈ ಮಕ್ಕಳಿಗೆ ಸಹ ಗಾಯಗಳಾಗಿ ಇಬ್ಬರು ಡೆತ್ ಆಗಿದ್ದಾರೆ ಮತ್ತು ಇನ್ನು ಇಬ್ಬರಿಗೆ ಸ್ವಲ್ಪ ಕಾಲುಗಳು ಇಂಜೂರ್ ಆಗಿದ್ದಾವೆ. ಹಾಗಾಗಿ ಅವರು ಓಪೆಕ್ ಹಾಸ್ಪಿಟ್ಲಲ್ಲಿ ಆರಾಮಾಗಿದ್ದಾರೆ, ಪರವಾಗಿಲ್ಲ, ಅವ್ರನ್ನ ಆಪ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತು ಈ 2 ಮಕ್ಕಳನ್ನು ಏನಾಗಿದೆ ಇದು ಭಾಳಷ್ಟು ನೋವಿನ ಸಂಗಾತಿ. ಯಾಕಂದರೆ ಗ್ರಾಮದಲ್ಲಿ ಯಾವತ್ತೂ ಕೂಡ ಈ ಘಟನೆಗಳಾಗಿರಲಿಲ್ಲ. ಇದು ಆಕಸ್ಮಿಕವಾಗಿ ನಡೆದಂಥ ಘಟನೆ. ಹಾಗಾಗಿ ಕುಟುಂಬಕ್ಕೆ ಮತ್ತು ಗ್ರಾಮದ ಎಲ್ಲರಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಕೂಡ ನಾನು ಹಾರೈಸ್ತೀನಿ. ಮತ್ತು ಅವರ ಕುಟುಂಬಕ್ಕೆ ಬೇಕಾದಂಥ ಪರಿಹಾರವನ್ನು ನಾನು ಕೂಡ ನನ್ನ ಏನು MLA ವತಿಯಿಂದ ಏನೇನು ಸಹಾಯಧನಗಳನ್ನು ಬೇಕು ಅವನ್ನು